ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಕೆಸಿಇಟಿ ವಿದ್ಯಾರ್ಥಿಗಳು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆ ಏನಂದ್ರೆ, ನಮ್ಮ ಹತ್ರ ಆಲ್ ಟಿಕೆಟ್ ಇಲ್ಲ, ಸಿಇಟಿದು ಆಲ್ ಟಿಕೆಟ್ ಇಲ್ಲ, ನಾವೀಗ ಅಡ್ಮಿಷನ್ ಆಗ್ಬೋದಾ, ನಮ್ಗೇನಾದ್ರೂ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ ಆಗ್ಬೋದಾ ಅಂತ ಕೆಲವೊಬ್ರು ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ಇನ್ನು ಕೆಲವರು ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಅಟೆಂಡ್ ಆಗಕ್ಕಾಗುತ್ತಾ ಆಗಲ್ವಾ, ನಮ್ಮ ಹತ್ರ ಆಲ್ ಟಿಕೆಟ್ ಇಲ್ಲ ಸಿಇಟಿದು ಅಂತ ಕೇಳ್ತಿರ್ತೀರಾ. ಇವೆರಡು ಪ್ರಶ್ನೆಗಳಿಗೆ ನಿಮ್ಗೆ ಈ ವಿಡಿಯೋದಲ್ಲಿ ಉತ್ತರ ಆದ್ರೆ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಬಿಡಿ, ನಿಮ್ಗೆ ಕಂಟಿನ್ಯೂಸ್ ಕೆಸಿಇಟಿ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಕೆಲವರು ವಿದ್ಯಾರ್ಥಿಗಳು ಏನ್ ಹೇಳ್ತಿರ್ತಾರೆ, ನಮ್ಮ ಹತ್ರ ಒರಿಜಿನಲ್ ಆಲ್ ಟಿಕೆಟ್ ಇದೆ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವರು ವಿದ್ಯಾರ್ಥಿಗಳು ನಮ್ಮ ಹತ್ರ ಆಲ್ ಟಿಕೆಟ್ ಇಲ್ಲ, ಆಲ್ ಟಿಕೆಟ್ ಕಳೆದೋಗಿದೆ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವರು ವಿದ್ಯಾರ್ಥಿಗಳು ನಮ್ಮ ಹತ್ರ ಆಲ್ ಟಿಕೆಟ್ ಕಳೆದೋಗಿದೆ, ಆದ್ರೆ ಅದ್ರದ್ದು ಫೋಟೋ ಆದ್ರೆ ಇದೆ, ನಮ್ಮ ಹತ್ರ ಫೋಟೋ ತಗೊಂಡಿದ್ವಿ, ಫೋಟೋ ಇದೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ. ನೋಡಿ ಸ್ನೇಹಿತರೆ, ಮೊದಲನೇ ನಿಮ್ಮ ಒಂದು ಪ್ರಶ್ನೆ ಏನಂದ್ರೆ, ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಲ್ಲಿ ಏನಾದ್ರೂ ಆಲ್ ಟಿಕೆಟ್ ಬೇಕಾಗುತ್ತಾ, ಸಿಇಟಿ ಆಲ್ ಟಿಕೆಟ್ ಬೇಕಾಗುತ್ತಾ ಅಂತ ನೀವು ವಿದ್ಯಾರ್ಥಿಗಳು ಕೇಳೋದಾದ್ರೆ, ನಿಮಗೆ ಸಿಇಟಿ ಆಲ್ ಟಿಕೆಟ್ ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ಸಿಇಟಿ ನಂಬರ್ ಗೊತ್ತಿರುತ್ತೆ, ನಿಮ್ಗೆ ಸಿಇಟಿ ನಿಮ್ದು ನಂಬರ್ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ತಾನೆ. ನಿಮ್ಗೆ ಸಿಇಟಿ ಆಲ್ ಟಿಕೆಟ್ ಏನು ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳಿಗೆ. ನಿಮ್ಗೆ ಸಿಇಟಿದು ಆಲ್ ಟಿಕೆಟ್ ಬೇಕಾಗಿಲ್ಲ ಕೌನ್ಸಿಲಿಂಗ್ಗೆ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ, ನಿಮ್ಗೆ ಕೌನ್ಸಿಲಿಂಗ್ ಏನಾದ್ರೂ ಆಲ್ ಟಿಕೆಟ್ ಬೇಕಾಗುತ್ತಾ, ಆಲ್ ಟಿಕೆಟ್ ಏನಾದ್ರೂ ಕೇಳ್ತಾರಾ ಕೆಇ ಅವರು, ಮತ್ತೆ ನಾವೇನಾದ್ರೂ ಆಲ್ ಟಿಕೆಟ್ ಅಪ್ಲೋಡ್ ಮಾಡ್ಬೇಕಾ ಅಂತೆಲ್ಲ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ಮತ್ತೆ ಕ್ಲಿಯರ್ ಆಗಿ ಹೇಳ್ತಿದೀನಿ, ನಿಮ್ಗೆ ಸಿಇಟಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ಗೆ ಆಲ್ ಟಿಕೆಟ್ ಬೇಕಾಗಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಅಡ್ಮಿಷನ್ ಬೇಕಾಗಾದ್ರೆ ನಮ್ಗೀಗ ಆಪ್ಷನ್ ಎಂಟ್ರಿಯಲ್ಲಿ ಪಾಲ್ಗೊಳ್ತೀವಿ, ಆಪ್ಷನ್ ಎಂಟ್ರಿಯಲ್ಲಿ ನಮ್ಗೆ ಯಾವ್ದೋ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನಾವಾಗ ಅಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಾಗುತ್ತೆ. ಅವಾಗ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋವಾಗ ನಾವೇನಾದ್ರೂ ಸಿಇಟಿ ಆಲ್ ಟಿಕೆಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾ, ನಮ್ಗೇನಾದ್ರೂ ಅವಾಗ ಸಿಇಟಿ ಆಲ್ ಟಿಕೆಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಏನಾದ್ರು ಕೇಳ್ತಾರ ಅಲ್ಲಿ ನಾವು ಕಾಲೇಜಸ್ ಜಾಯ್ನ್ ಆಗಕ್ ಹೋದಾಗ ಅಂತ ನೀವು ಕೇಳಿದ್ರೆ, ನಿಮ್ಗೆ ಆಲ್ ಟಿಕೆಟ್ ಏನ್ ಸಬ್ಮಿಟ್ ಮಾಡಕ್ ಕೇಳಲ್ಲ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಆಲ್ ಟಿಕೆಟ್ ಏನ್ ಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಗೇನ್ ಸಿಇಟಿ ನಂಬರ್ ನಿಮ್ಗೆ ಗೊತ್ತಿರುತ್ತೆ, ನಿಮ್ದು ಸಿಇಟಿ ನಂಬರ್ ಏನಿದೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಓಕೆನಾ. ನಿಮಗೇನ್ ಬೇಕಾಗಿಲ್ಲ, ಅವಶ್ಯಕತೆ ಆದ್ರೆ ಇಲ್ಲ. ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಆಲ್ ಟಿಕೆಟ್ ಅನ್ನುವಂಥದ್ದು ಕೌನ್ಸಿಲಿಂಗು ಬೇಕಾಗಿಲ್ಲ. ಈಗ ಸ್ನೇಹಿತರೆ, ನಿಮ್ಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ, ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೇಕಾಗುತ್ತೆ. ಅಡ್ಮಿಷನ್ ಆಗೋಗಿ ಏನಾದ್ರೂ ಈ ಒಂದು ದಾಖಲೆ ಕೇಳ್ತಾರ, ಆಲ್ ಟಿಕೆಟ್ ಏನಾದ್ರೂ ಕೇಳ್ತಾರ ಅನ್ನುವಂತಹ ಭಯ ಆದ್ರೆ ನಿಮ್ಮಲ್ಲಿ ಇರುತ್ತೆ. ಯಾಕಂದ್ರೆ ನಿಮ್ಮ ಬಳಿ ಆಲ್ ಟಿಕೆಟ್ ಇರಲ್ಲ, ನಿಮ್ಮ ಬಳಿ ಆಲ್ ಟಿಕೆಟ್ ಎಲ್ಲೋ ಮಿಸ್ ಆಗಿರುತ್ತೆ. ಅದರಿಂದ ಏನಾದ್ರೂ ಬೇಕಾ ಅಂತ ನೀವು ಭಯ ಪಡುವಂತ ಅವಶ್ಯಕತೆ ಆದ್ರೆ ಇಲ್ಲ, ನಿಮ್ಗೇನು ಖಂಡಿತ ಬೇಕಾಗಿಲ್ಲ. ನಿಮ್ಗೆ ಅಡ್ಮಿಷನ್ ಆಗಕ್ಕೆ ಏನೇನ್ ದಾಖಲೆಗಳು ಬೇಕು ಅಂತ ನೆಕ್ಸ್ಟ್ ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ. ಮತ್ತೆ ನೀಟ್ದು ನಿಮ್ಗೆ ಅಪ್ಡೇಟ್ ಆದ್ರೆ ತಿಳಿಸ್ತೀನಿ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಇರುವಂತದ್ದು ನಿಮ್ಗೂ ಗೊತ್ತಿದೆ. ಡಿಸಿಷನ್ ಏನಾಗುತ್ತೆ ಏನು ಅನ್ನುವಂಥದ್ದೆಲ್ಲ ನಿಮ್ಗೆ ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ. ಸುಪ್ರೀಂ ಕೋರ್ಟ್ ಇಂದ ಒಂದು ಡಿಸಿಷನ್ ಬರುತ್ತೆ ನೀಟ್ ಕುರಿತು. ಡಿಸಿಷನ್ ಬಂದ ಕೂಡಲೇ ನಿಮ್ಗೆ ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ. ನಿಮ್ಗೆ ಇನ್ನೂ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು ಆಲ್ ಟಿಕೆಟ್ ಕುರಿತು, ಅದ್ರ ವಿಡಿಯೋ ಆದ್ರೆ ಮಾಡಿ ತಿಳಿಸಿದೆ. ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.